ನಮಸ್ತೆ. ಈ ವಿಡಿಯೋದಲ್ಲಿ ನಿನ್ನೆ ಮಾಕ್ ರಿಸಲ್ಟ್ ಬಂದಿರೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಹೋಗ್ತೀನಿ. ತುಂಬಾ ಜನ ಸ್ಟೂಡೆಂಟ್ಸ್ ನಿನ್ನೆಯಿಂದ ತುಂಬಾ ಡೌಟ್ಸ್ ನ ಕೇಳ್ತಾ ಇದ್ರಿ. ಸೊ ಆ ಡೌಟ್ಸ್ ನೆಲ್ಲ ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಜೊತೆಗೆ ನಿಮ್ಗೆ ಏನಾದ್ರು ಆಪ್ಷನ್ ಎಂಟ್ರಿಯಲ್ಲಿ ಎಡಿಟ್ ಮತ್ತೆ ಡಿಲೀಟ್ ಮತ್ತೆ ಯಾವ್ದಾದ್ರು ಕಾಲೇಜ್ ನ ಹಾಡ್ ಮಾಡ್ಬೇಕು ಅಂದ್ರೆ ಏನೇ ಅಸಿಸ್ಟೆನ್ಸ್ ಬೇಕಾದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಖಂಡಿತ ಹೆಲ್ಪ್ ಮಾಡ್ತೀನಿ. ಸೊ ಜೊತೆಗೆ ಏನು ಮಾರ್ಕ್ ರಿಸಲ್ಟ್ ಬಂದಿದೆ ಅಂದ್ರೆ, ಈಗ ನೀವು ರೌಂಡ್ 2 ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ಈಗ ನಿಮ್ಗೆ ನೆಕ್ಸ್ಟ್ ಕಾಲೇಜ್ ಕೊಡೋದಕ್ಕೆ ಮುಂಚೆನೆ, ಅಂದ್ರೆ ಪ್ರಾಪರ್ ಆಗಿ ಅಲಾಟ್ ಮಾಡಕ್ ಮುಂಚೆ ಒಂದು ಮಾರ್ಕ್ ತರ ಟ್ರಯಲ್ ಮಾಡಿದ್ದಾರೆ. ಸೊ ಈ ಕಾಲೇಜ್ಗೆ ಈಗ ನೀವು ಮಾರ್ಕ್ ರಿಸಲ್ಟ್ ಬಂದ ತಕ್ಷಣ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋ ಅವಶ್ಯಕತೆ ಇಲ್ಲ. ಯಾವುದೇ ಕಾರಣಕ್ಕೂ ಕಾಲೇಜ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಪ್ರಾಬಬಿಲಿಟಿ ನಿಮ್ಗೆ ಆ ಕಾಲೇಜ್ ಸಿಗ್ಬೋದು. ಈಗ ಏನ್ ಮಾಡಿದ್ದಾರೆ ಅಂದ್ರೆ ಸಿಗ್ದೇನೂ ಇರ್ಬೋದು. ಏನಕ್ಕೆ ಅಂದ್ರೆ ಈಗ ತುಂಬಾ ಆಪ್ಷನ್ ಎಂಟ್ರಿ ಮತ್ತೆ ಕೊಟ್ಟಿರೋದ್ರಿಂದ ಕಟ್ ಆಫ್ ನೋಡ್ಕೊಂಡು ಮತ್ತೆ ತುಂಬಾ ಜನ ವೇರಿಯೇಷನ್ ಮಾಡ್ತಾರೆ. ಅದರಿಂದ ನಿಮ್ಗೆ ಸಿಕ್ಕಿರೋ ಕಾಲೇಜ್ ಮೇ ಬಿ ಸಿಗದೆ ಇರ್ಬೋದು, ಇಲ್ಲ ಮತ್ತೆ ಇನ್ನು ಬೆಟರ್ ಕಾಲೇಜ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಈಗ ಯಾರಿಗೆ ಮಾರ್ಕ್ ರಿಸಲ್ಟ್ ನೋಡಿದಾರೋ ಕೆಲವರೆಲ್ಲ ಶಾಕ್ ಆಗಿದ್ದಾರೆ. ಎಷ್ಟೋ ಜನಕ್ಕೆ ಸೀಟೇ ಅಲರ್ಟ್ ಆಗಿಲ್ಲ, ಎಷ್ಟೋ ಜನಕ್ಕೆ ಅವ್ರ ಎಕ್ಸ್ಪೆಕ್ಟೇಷನ್ ಗಿಂತ ಒಳ್ಳೆ ಕಾಲೇಜ್ ಬಂದಿದೆ, ಎಷ್ಟೋ ಜನಕ್ಕೆ ಅವ್ರ ಎಕ್ಸ್ಪೆಕ್ಟೇಷನ್ ಗಿಂತ ತುಂಬಾ ಕಡಿಮೆ ರ್ಯಾಂಕಿಂಗ್ ಇರೋ ಕಾಲೇಜ್ ಸಿಕ್ಕಿದೆ. ಸೊ ಇದೆಲ್ಲ ಮೇನ್ ರೀಸನ್ ನೀವು ಮಾಡಿರೋ ಆಪ್ಷನ್ ಎಂಟ್ರಿ ಮೇಲೆ ಆಗುತ್ತೆ. ಸೊ ಇನ್ನೊಂದ್ಸರಿ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ KCET ಇಂದ. ಸೊ ನೀವು KE ಅವರು ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಸೊ ನೀವು ಇನ್ನೊಂದು ಚಾನ್ಸ್ ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಂಜಿನಿಯರಿಂಗ್ ಓದ್ಬೇಕು ಅಂದ್ರೆ 4 ವರ್ಷ ನೀವು ಸ್ಪೆಂಡ್ ಮಾಡ್ತೀರಿ. ನಿಮ್ ಲೈಫ್ ಟರ್ನಿಂಗ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಆದಷ್ಟು ನಿಮ್ಮ ರ್ಯಾಂಕಿಗೆ ತಕ್ಕಂತೆ ಒಂದು ಒಳ್ಳೆ ಕಾಲೇಜ್ನ ಚಾಯ್ಸ್ ಮಾಡ್ಕೊಂಡು ಪ್ರಾಪರ್ ಆಗಿ ಯಾರ್ದಾದ್ರು ಗೈಡೆನ್ಸ್ ತಗೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್. ನಾವು ಲಕ್ಷಾಂತರ ರೂಪಾಯಿ ಕಾಲೇಜ್ ಫೀಸ್ ಕಟ್ಟೋದಕ್ಕೆ ಯೋಚನೆ ಮಾಡೋದಿಲ್ಲ. ಸೊ ಯಾರ್ದಾದ್ರು ಒಂದು ಒಳ್ಳೆ ಗೈಡೆನ್ಸ್ ತಗೊಂಡು ಪ್ರಾಪರ್ ಆಗಿ ಲೀಸ್ಟ್ ನ ಇನ್ನೊಂದ್ಸರಿ ರಿಫೈನ್ ಮಾಡ್ಕೊಳ್ಳಿ. ಸೊ ಪ್ರಾಪರ್ ಆಗಿ ನೀಟಾಗಿ ಲೀಸ್ಟ್ ನ ರೆಡಿ ಮಾಡ್ಕೊಂಡು ನೀವು ಮತ್ತೆ ಆಪ್ಷನ್ ಎಂಟ್ರಿ ಕೊಟ್ಟಾಗ ನಿಮ್ಗೆ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಏನಪ್ಪಾ ಜನರಲ್ ಆಗಿ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ ಅಂದ್ರೆ, ಸರ್ KCET ಮುಖಾಂತರ ನಮ್ದು ಮಾರ್ಕ್ ಬಂದಿದೆಯಲ್ಲ, ಸೊ ಇಂಜಿನಿಯರಿಂಗ್ ಆಪ್ಷನ್ ಎಂಟ್ರಿನ ಎಡಿಟ್ ಮಾಡ್ಬೋದಾ ಅಂತ. ಖಂಡಿತ ನೀವೇನಾದ್ರೂ ಪ್ರಿಫರೆನ್ಸ್ ನ ಚೇಂಜ್ ಮಾಡೋದಿದ್ರೆ ಖಂಡಿತ ಮಾಡ್ಬೋದು. ಜೊತೆಗೆ ನಿಮ್ಗೆ ಏನಾದ್ರೂ ಹೊಸ ಕಾಲೇಜಸ್ ನ ಆಡ್ ಮಾಡ್ಬೋದು ಅಂದ್ರೆ ಖಂಡಿತ ಆಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಡೌಟ್ ಏನ್ ಕೇಳ್ತಿದ್ದಾರೆ ಅಂದ್ರೆ, ಸರ್ ನಾನು ಸೆಕೆಂಡ್ ರೌಂಡ್ ಅಲ್ಲಿ ನಾನು ನೀಟ್ ಆಸ್ಪಿರೆಂಟ್ ಆಗಿದ್ದೆ, ನಾನು ವೆರಿಫಿಕೇಶನ್ ಸ್ಲಿಪ್ ಮತ್ತೆ ಫೀಸ್ ಪೇ ಮಾಡಿರ್ಲಿಲ್ಲ, ಈಗ ಅವಕಾಶ ಇದೆಯಾ ಅಂತ. ಖಂಡಿತ ಕೊಟ್ಟಿದ್ದಾರೆ. ಈಗ ನೀವೇನಾದ್ರೂ ನೀಟ್ ಆಸ್ಪಿರೆಂಟ್ಸ್ ಆಗಿದ್ರೆ ಖಂಡಿತ ಇನ್ನೊಂದ್ಸರಿ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಆಗಿದ್ರೆ ಇಲ್ಲ ಡೌನ್ಲೋಡ್ ಮಾಡ್ಕೊಂಡು ಇವತ್ತು ಒಳಗಡೆ ಅಂದ್ರೆ 18ನೇ ತಾರೀಕು ಒಳಗಡೆ ನೀವೇನಾದ್ರೂ ಫೀಸ್ ಪೇ ಮಾಡಿದ್ರೆ ಖಂಡಿತ ನಿಮ್ಗೆ ನೀವು ಮತ್ತೆ ಭಾಗವಹಿಸಬಹುದು. ರೌಂಡ್ ಅಂದ್ರೆ ಅವ್ರಿಗೆ ಮೆಡಿಕಲ್ ಅವ್ರಿಗೆ ಎಲ್ಲ ಫಸ್ಟ್ ರೌಂಡ್ ಅಂತ ಕನ್ಸಿಡರ್ ಆಗುತ್ತೆ. ಈ ರೌಂಡ್ ಅಲ್ಲಿ ನಿಮ್ಗೆ ಪ್ರಾಪರ್ ಆಗಿ ನಿಮ್ಗೆ ಸೀಟ್ ಅಲಾಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ತುಂಬಾ ಜನಕ್ಕೆ ಸೀಟ್ ಸಿಕ್ಕಿಲ್ಲ. ಸರ್ ಕೆಲವರೆಲ್ಲ ಏನ್ ಕೇಳ್ತಿದ್ದಾರೆ ಅಂದ್ರೆ, ಸರ್ ಕಟ್ ಆಫ್ ನಮ್ಗೆ ರ್ಯಾಂಕಿಂಗ್ ಇಂತ ಜಾಸ್ತಿ ಇದೆ ಬಟ್ ಆದ್ರೂ ನಮ್ಗೆ ಸೀಟ್ ಅಲಾಟ್ ಆಗಿಲ್ಲ ಅಂತ. ಸೊ ತುಂಬಾ ಜನ ಮೇ ಬಿ ಈ ಪ್ರಾಬ್ಲಮ್ ನ ಫೇಸ್ ಮಾಡಿರ್ತೀರಿ. ಸೊ ನೀವು ಕೊಟ್ಟಿರೋ ಪ್ರಿಫರೆನ್ಸ್ ಕ್ಯಾಟಗರಿ ಮೇಲೆ ಇಲ್ಲ ಫಸ್ಟ್ ರೌಂಡ್ ಅಲ್ಲಿ ಆ ಕಾಲೇಜಸ್ ಅಲ್ಲೆಲ್ಲ ಸೀಟ್ ಅಲರ್ಟ್ ಆಗಿದ್ರೆ ನಿಮಗೆ ಸೀಟ್ ಸಿಕ್ಕಿರೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಆದ್ರಿಂದ ಇನ್ನೊಂದ್ಸರಿ ಪ್ರಾಪರ್ ಆಗಿ ಯಾರಾದ್ರೂ ಗೈಡೆನ್ಸ್ ತಗೊಂಡು ನೀಟಾಗಿ ಲೀಸ್ಟ್ ನ ಅಪ್ಡೇಟ್ ಮಾಡ್ಕೊಳ್ಳಿ. ಖಂಡಿತ ನಿಮ್ಗೆ ಒಳ್ಳೆ ಕಾಲೇಜು ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಆದಷ್ಟು ಇದೊಂದು ಒಳ್ಳೆ ಅವಕಾಶ. ಪ್ರತಿ ಸಾರಿ ಈ ಅವಕಾಶ KE ಅವ್ರು ಕೊಟ್ಟಿರ್ಲಿಲ್ಲ. ಇದೇ ಸಾರಿ ಪ್ರತಿ ರೌಂಡ್ಗೂ ಒಂದು ಮಾರ್ಕ್ ರೌಂಡ್, ಫಸ್ಟ್ ರೌಂಡ್ ಅಲ್ಲೇ ಮಾರ್ಕ್ ರೌಂಡ್ ಕೊಟ್ಟಿದ್ದು ಒಂದು ಐಡಿಯಾ ಬಂತು. ಸೊ ಅದಕ್ಕೆ ಮುಂಚೆ ಈ ತರ ಅವಕಾಶ ಖಂಡಿತ ಇರಲಿಲ್ಲ. ಈಗ ರೌಂಡ್ 2 ಅಲ್ಲೂ ಅಷ್ಟೇ ನಿಮ್ಗೆ ಮಾರ್ಕ್ ರಿಸಲ್ಟ್ ಕೊಟ್ಟು ಮತ್ತೆ ಎಡಿಟ್ ಆಪ್ಷನ್ ಕೊಡೋದ್ರಿಂದ ತುಂಬಾ ಆಪ್ಷನ್ ಜಾಸ್ತಿ ಆಗೋಯ್ತು. ಅದರಿಂದ ಸ್ಟೂಡೆಂಟ್ ಕನ್ಫ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಟೈಮ್ ಅಲ್ಲಿ ಯಾವುದೇ ಆನ್ಲೈನ್ ನೀವು ಆಪ್ಸ್ ಯೂಸ್ ಮಾಡ್ಕೊಂಡು ಏನೋ ನಾನು ಲೀಸ್ಟ್ ನ ಪ್ರಿಫರ್ ಮಾಡ್ತೀನಿ ಅನ್ನೋದಕ್ಕಿಂತ ಯಾರಾದ್ರೂ ತಿಳಿದಿರೋರ ಹತ್ರ ಮಾಡ್ಕೊಳ್ಳಿ. ಯಾವಾಗ್ಲೂ ChatGPT ಅಥವಾ AI ಟೂಲ್ಸ್ ನಿಮ್ಗೆ ಹೆಲ್ಪ್ ಮಾಡೋದಿಲ್ಲ. ಸೊ ಹ್ಯೂಮನ್ ಇನ್ವಾಲ್ವ್ಮೆಂಟ್ ತುಂಬಾ ನೆಸೆಸಿಟಿ ಇರುತ್ತೆ. ನಾಲೆಜಬಲ್ ಪರ್ಸನ್ಸ್ ಕೈಯಲ್ಲಿ ನೀವು ತಿಳ್ಕೊಳ್ಳಿ. ಅಂದ್ರೆ ಅರ್ಥ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಕಾಲೇಜಲ್ಲಿ ಯಾರಾದ್ರೂ ಓದ್ತಾರೋ ಸೀನಿಯರ್ಸ್ ಇದ್ರೆ ಅವ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ. ಸೊ ಯಾರಾದ್ರೂ ಪರಿಚಯ ಇದ್ರೆ ಅವ್ರ ಮುಖಾಂತರ ತಿಳ್ಕೊಳ್ಳಿ. ಇಲ್ಲ ಯಾರಾದ್ರೂ ಫ್ಯಾಕಲ್ಟೀಸ್ ಪರಿಚಯ ಇದ್ರೆ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ಕೊಂಡು ಲೀಸ್ಟ್ ನ ಪ್ರಿಪೇರ್ ಮಾಡಿ. ಜಸ್ಟ್ ಕಟ್ ಆಫ್ ನೋಡೇ ಲೀಸ್ಟ್ ನ ಪ್ರಿಪೇರ್ ಮಾಡಬೇಡಿ. ಸೊ ಕಟ್ ಆಫ್ ಪ್ರತಿ ಸಾರಿ ವೇರಿ ಆಗ್ತಾ ಇರುತ್ತೆ. ಸೊ ತುಂಬಾ ಜನಕ್ಕೆ ಒಂದು ಐಡಿಯಾ ಇರುತ್ತೆ ಯಾವ್ಯಾವ ಕಾಲೇಜಲ್ಲಿ ಏನೇನ್ ರ್ಯಾಂಕಿಂಗ್ ಆಗ್ಬೋದು ಅಂತ. ಸೊ ಅದು ಆ ಫೀಲ್ಡ್ ಅಲ್ಲಿ ಯಾರು ಇರುತ್ತಾರೋ ಆ ಫೀಲ್ಡ್ ಅಲ್ಲಿ ಇರೋರಿಗೆ ಖಂಡಿತ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರುತ್ತೆ. ಸೊ ಆದಷ್ಟು ನಾನು ಹೇಳೋದು, ಯಾರ್ದಾದ್ರೂ ಒಂದು ಹೆಲ್ಪ್ ತಗೊಂಡು ಲೀಸ್ಟ್ ನ ಪ್ರಾಪರ್ ಆಗಿ ರೆಡಿ ಮಾಡ್ಕೊಳ್ಳಿ. ಈಗ ಇನ್ನೊಂದು ಒಳ್ಳೆ ಅವಕಾಶ ಕೊಟ್ಟಿರೋದ್ರಿಂದ ನೀವು ಪ್ರಾಪರ್ ಆಗಿ ಏನಾದ್ರು ಎಡಿಟ್ ಮಾಡಿ ನೀವು ಲೀಸ್ಟ್ ನ ರೆಡಿ ಮಾಡಿ ಅಪ್ಲೋಡ್ ಮಾಡಿದ್ರೆ ಸೊ ನಿಮಗೆ ಒಳ್ಳೆ ಬೆಸ್ಟ್ ಕಾಲೇಜ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ನೀವು ಯಾವ ತರ ಲೀಸ್ಟ್ ರೆಡಿ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಗೆ ಸೀಟ್ ಅಲರ್ಟ್ ಆಗುತ್ತೆ. ಸೊ ಒಂದ್ಸರಿ ಏನು ಯಾರ್ಯಾರು ಸೀಟ್ ಸಿಕ್ಕಿದೆ, ಈಗ ನಂಗೆ ಸೀಟ್ ಸಿಕ್ಬಿಟ್ಟಿದೆ ಇದೇ ಕಾಲೇಜ್ ಸಿಗುತ್ತಾ, ಗ್ಯಾರಂಟಿ ಇಲ್ಲ. ಮತ್ತೆ ಈಗ ಜನ ಕಟ್ ಆಫ್ ನೋಡ್ಕೊಂಡು
ಮತ್ತೆ ಕಾಲೇಜಸ್ ನ ಆಡ್ ಮಾಡ್ತಾರೆ. ಸೊ ಅದರಿಂದ ಅವ್ರಿಗೆ ಬೆಸ್ಟ್ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಸ್ವಲ್ಪ ರಿಫೈನ್ ಮಾಡ್ಕೊಳ್ಳಿ. ನಿಮ್ ಸಿಕ್ಕಿರೋ ಕಾಲೇಜ್ಗಿಂತ ಬೆಸ್ಟ್ ಕಾಲೇಜಸ್ ನ ಆಡ್ ಮಾಡ್ಕೊಂಡು, ಸೊ ಕಟ್ ಆಫ್ ನ ಸ್ವಲ್ಪ ಅನಾಲಿಸಿಸ್ ಮಾಡ್ಕೊಂಡು, ಮತ್ತೆ ಹೊಸದಾಗಿ ಲೀಸ್ಟ್ ರೆಡಿ ಮಾಡ್ಕೊಂಡು ನೀಟಾಗಿ ಅಪ್ಡೇಟ್ ಮಾಡ್ಕೊಳ್ಳಿ. ನಿಮ್ಗೆ ಸಿಗೋ ಚಾನ್ಸಸ್ ಒಳ್ಳೆ ಕಾಲೇಜ್ಗೆ, ಆದಷ್ಟು ಏನೇ ರ್ಯಾಂಕಿಂಗ್ ಇರ್ಲಿ ಒಳ್ಳೆ ಕಾಲೇಜ್ಗೆ ಸೇರೋದಕ್ಕೆ ಟ್ರೈ ಮಾಡ್ತಾ ಇರಿ. ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ಮೇಜರ್ ಆಗಿ ತುಂಬಾ ಜನಕ್ಕೂ ಏನ್ ಡೌಟ್ ಇತ್ತು ಅಂದ್ರೆ, ಓನ್ಲಿ ನೀಟ್ ಮಾತ್ರ ಎಡಿಟ್ ಮಾಡೋ ಆಪ್ಷನ್ ಬಿಟ್ಟಿದ್ದಾರೆ ಅನ್ಕೊಂಡಿದ್ರು. ಇಲ್ಲ, KCET ಇಂಜಿನಿಯರಿಂಗ್ ಆಪ್ಷನ್ ಇದೆ. ಎಲ್ಲಾ ಕೋರ್ಸಸ್, ಯಾವ್ಯಾವ ಕೋರ್ಸಸ್ ನ ನೀವು ಆಪ್ಷನ್ ಎಂಟ್ರಿಯಲ್ಲಿ ಕೊಟ್ಟಿದ್ದೀರೋ ಆ ಕೋರ್ಸಸ್ನೆಲ್ಲ ಮತ್ತೆ ನೀವು ಎಡಿಟ್ ಮಾಡ್ಬೋದು. ಎಡಿಟ್ ಅಷ್ಟೇ ಮಾಡ್ಬೋದು, ಆ ಪ್ರಿಫರೆನ್ಸ್ ಮಾತ್ರ ಚೇಂಜ್ ಮಾಡ್ಬೋದು ಅಂದ್ರೆ ಅದೆಲ್ಲ ಈವನ್ ಹೊಸ ಕಾಲೇಜಸ್ನು ನೀವು ಆಡ್ ಮಾಡ್ಬೋದು. ಸೊ ಏನಪ್ಪಾ ನಿಜಾನ ಡೌಟಾ ಅಂದ್ರೆ ಏನ್ ತಲೆ ಕೆಡ್ಸ್ಕೊಂಬೇಡಿ. ಆಲ್ರೆಡಿ KEದವ್ರು ಲಿಂಕ್ ಕೊಟ್ಟಿದ್ದಾರೆ, ಆ ಲಿಂಕ್ ಮುಖಾಂತರ ಓಪನ್ ಮಾಡಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಆಡ್ ಮಾಡ್ಬೋದಾ ಮಾಡಕ್ ಆಗೋದಿಲ್ವಾ ಅಂತ. ಸೊ ನೀವು ಯಾರನ್ನೋ ಸರ್ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತೆಲ್ಲ ತಲೆ ಕೆಡ್ಸ್ಕೊಂಬೇಡಿ. ಡೈರೆಕ್ಟ್ ಆಗಿ ವೆರಿ ಸಿಂಪಲ್, ನೀವು ಪೋರ್ಟಲ್ ಅನ್ನ ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆಡ್ ಮಾಡಕ್ ಆಗುತ್ತಾ ಆಗೋದಿಲ್ಲ ಅಂತ. ಸರ್ ನನ್ಗೆ ಅವ್ರು ಯಾರೋ ಹೇಳಿದ್ರು ಆಪ್ಷನ್ ಎಂಟ್ರಿ ಮಾಡೋದಕ್ ಆಗೋದಿಲ್ವಂತೆ, ಯಾರೋ ಹೇಳಿದ್ರು ಎಡಿಟ್ ಮಾಡೋದಕ್ ಆಗೋದಿಲ್ಲ ಅಂತೆ. ಯಾರ್ಯಾರೋ ಮಾತು ಕೇಳಬೇಡಿ, ಡೈರೆಕ್ಟ್ ಆಗಿ ವೆಬ್ಸೈಟ್ ಅಲ್ಲಿ ಹೋಗಿ ಎಡಿಟ್ ಮಾಡಕ್ ಆಗುತ್ತೋ ಇಲ್ಲ ಅಂತ ನೀವೇ ಚೆಕ್ ಮಾಡ್ಬೋದು. ಇದಕ್ಕೆ ದುಡ್ಡು ಖರ್ಚಾಗೋದಿಲ್ಲ. ಸೊ ಎಲ್ಲರ ಹತ್ರ ಲ್ಯಾಪ್ಟಾಪ್ ಇರುತ್ತೆ, ಓಪನ್ ಮಾಡಿದ್ರೆ ನೀಟಾಗಿ ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಈಗ ತುಂಬಾ ಜನ ಎಡಿಟ್ ಮಾಡ್ತಿದ್ದಾರೆ, ಪ್ರಿಫರೆನ್ಸ್ ನ ಚೇಂಜ್ ಮಾಡ್ತಿದ್ದಾರೆ. ಇದು ಮೇ ಬಿ ಫೈನಲ್ ಅವಕಾಶ ನಿಮಗೆ. ಮೇ ಬಿ ರೌಂಡ್ 3 ಅಲ್ಲಿ ನಿಮಗೆ ಮತ್ತೆ ಕಾಲೇಜಸ್ ಆಡ್ ಮಾಡೋದಕ್ಕೆ ಖಂಡಿತ ಅವಕಾಶ ಕೊಡೋದಿಲ್ಲ. ಏನಕ್ಕೆ ರೀಸನ್ ಅಂದ್ರೆ ಕಾಲೇಜಸ್ ಸ್ಟಾರ್ಟ್ ಆಗ್ತದೆ. ಸೊ ಈಗ ಆಗಸ್ಟ್ 8ರಲ್ಲಿ ನೀವು ಅಡ್ಮಿಷನ್ ಆಗ್ತೀರಿ. ಮೇ ಬಿ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ಮೇ ಬಿ ಇಂಜಿನಿಯರಿಂಗ್ ಕಾಲೇಜಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಒಂದ್ಸರಿ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಸೊ ಇವರು ತುಂಬಾ ಮತ್ತೆ ವೇರಿಯೇಷನ್ ಮತ್ತೆ ಆಪ್ಷನ್ ಜಾಸ್ತಿ ಖಂಡಿತ ಕೊಡೋದಿಲ್ಲ. ಮೇ ಬಿ ನಿಮ್ಗೆ ರೌಂಡ್ 3ಗೆ ಹೋಗ್ಬೋದು. ರೌಂಡ್ 3ಗೆ ಹೋಗಿ ಬೆಟರ್ಮೆಂಟ್ ಹೋಗ್ಬೋದೇ ಹೊರತು ಈ ತರ ನೀವು ಮತ್ತೆ ನಿಮ್ಗೆ ಲೀಸ್ಟ್ ನ ವೇರಿಯೇಷನ್ ಮಾಡ್ಕೊಡೋದು, ಪ್ರಿಫರೆನ್ಸ್ ಚೇಂಜ್ ಮಾಡೋದು, ಇಲ್ಲ ನಿಮ್ಗೆ ಇಷ್ಟ ಇರೋ ಕಾಲೇಜು, ಲೊಕೇಶನ್, ಎಲ್ಲಾ ಆಸ್ಪೆಕ್ಟ್ ಅಲ್ಲೂ ಯೋಚನೆ ಮಾಡಿ ನೀವು ಸೆಲೆಕ್ಟ್ ಮಾಡ್ಕೊಳೋದಕ್ಕೆ ರೌಂಡ್ 3 ಅವಕಾಶ ಇರೋದಿಲ್ಲ. ಈಗ ನೀವು ವೆರಿ ಕೇರ್ಫುಲ್ ಆಗಿ ಏನಕ್ಕೆ ಇರಬೇಕು ಅಂದ್ರೆ, ಈಗ ರೌಂಡ್ 2 ಅಲ್ಲಿ ಯಾವ ಕಾಲೇಜ್ ಸಿಗುತ್ತೋ ನಿಮ್ಗೆ ಎರಡೇ ಆಪ್ಷನ್ಗಳು ಚಾಯ್ಸಸ್ ಕೊಡ್ತಾರೆ. ಸೊ ಏನಪ್ಪಾ, ಚಾಯ್ಸ್ 1 ಕಾಲೇಜ್ ಸೆಲೆಕ್ಟ್ ಮಾಡ್ಕೊ ಅಡ್ಮಿಷನ್ ಆಗು, ಚಾಯ್ಸ್ 4 ಆಚೆ ಹೋಗು, ಎರಡೇ ಆಪ್ಷನ್. ಸೊ ನೀವೇನಾದ್ರೂ ಚಾಯ್ಸ್ 1 ತಗೊಂಡ್ರೆ ಆಮೇಲೆ ನಿಮ್ಗೆ ಅವಕಾಶ ಕೊಡ್ತಾರೆ ರೌಂಡ್ 3 ಹೋಗೋದಕ್ಕೆ. ಸೊ ಅದರಿಂದ ಸೊ ಕೇರ್ಫುಲ್ ಆಗಿರಿ. ರೌಂಡ್ 3 ಅಲ್ಲಿ ಅಪ್ಗ್ರೇಡ್ ಆಗ್ಬೋದು, ಆಗದೇನೆ ಇರ್ಬೋದು. ಸೊ ಆದಷ್ಟು ನಿಮ್ಮ ರೌಂಡ್ 2 ಅಲ್ಲೇ ನಿಮ್ಗೆ ಬೆಟರ್ ಕಾಲೇಜ್ ಸಿಗೋ ತರ ಪ್ಲಾನ್ ಮಾಡ್ಕೊಳ್ಳಿ. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲೇನಾದ್ರೂ ನೀವು ನೆಗ್ಲಿಜೆನ್ಸಿ ತೋರಿಸಿದ್ರೆ ಸೊ ನೀವು ಮತ್ತೆ ಸಫರ್ ಮಾಡ್ಬೇಕಾಗುತ್ತೆ. ಸೊ ಈಗ ತುಂಬಾ ನಾನು ಎಲ್ಲಾ ಮೇಜರ್ ಕಾಲೇಜಸ್ ಇಂಜಿನಿಯರಿಂಗ್, ಎಸ್ಪೆಷಲಿ ನಾನು ಇಂಜಿನಿಯರಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರೋದ್ರಿಂದ ಸೊ ನೀವು ಆದಷ್ಟು ನನ್ನ ವಿಡಿಯೋಸ್ ಎಲ್ಲ ನೋಡಿ ಯಾವ ಕಾಲೇಜ್ ಬಗ್ಗೆ ಬೇಕಾ. ಐ ಥಿಂಕ್ ಎಲ್ಲಾ ಮಾಹಿತಿನೂ ವಿಡಿಯೋಸ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಆದಷ್ಟು ನೀವು ಮಾಹಿತಿ ತಿಳ್ಕೊಂಡು ಆ ಕಾಲೇಜ್ ಬಗ್ಗೆ ಜಾಯ್ನ್ ಆಗಿ. ಸೊ ಯಾವ್ದು ನಿಮ್ಗೆ ಲೊಕೇಶನ್ ಇಂಪಾರ್ಟೆಂಟ್ ಆಗುತ್ತೆ, ಕಾಲೇಜ್ ಎಲ್ಲಿ ಲೊಕೇಟ್ ಆಗಿದೆ ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾಲೇಜು ಆಟೋನಮಸ್, VTU ಅಫಿಲಿಯೇಟೆಡ್, ಪ್ರೈವೇಟ್ ಯೂನಿವರ್ಸಿಟಿನ ಅನ್ನೋದು ಮ್ಯಾಟರ್ ಆಗುತ್ತೆ. ಜೊತೆಗೆ ಪ್ಲೇಸ್ಮೆಂಟ್ಸ್ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳಿ. ಸೊ ಮೇಜರ್ ಪ್ಲೇಸ್ಮೆಂಟ್ ನಿಮ್ ಸ್ಕಿಲ್ ಮೇಲೆ ಹೋಗುತ್ತೆ, ಬಟ್ ಆದ್ರೂ ಕಾಲೇಜವರು ಪ್ಲೇಸ್ಮೆಂಟ್ ಕೊಟ್ಟ ತುಂಬಾ ಉಪಯೋಗ ಆಗುತ್ತೆ. ಈ ಆಸ್ಪೆಕ್ಟ್ಸ್ ಎಲ್ಲ ಆಲೋಚನೆ ಮಾಡಿಕೊಂಡು ನೀವು ಕಾಲೇಜ್ನ ಪ್ರಿಫರೆನ್ಸ್ ಕೊಡ್ಬೇಕು. ಸೊ ಜೊತೆಗೆ ಏನ್ ಕಟ್ ಆಫ್ ಇದೆ ಅನ್ನೋದನ್ನು ತಿಳ್ಕೊಳ್ಳಿ ಸ್ವಲ್ಪ. ಸೊ ಏನ್ ಕಟ್ ಆಫ್ ಇದೆ ಅನ್ನೋದು ನೀವು ಜಸ್ಟ್ ಹೇಗೆ ಹಾಕ್ಬಿಟ್ರೆ ಗೊತ್ತಾಗೋದಿಲ್ಲ. ಸೊ ಇದೇ ಇಂಪಾರ್ಟೆಂಟ್. ತುಂಬಾ ಜನ ಮಿಸ್ಟೇಕ್ ಮಾಡೋದಿಲ್ಲ, ನಮ್ಗೆ ಹೇಗೆ ಗೊತ್ತಿದೆ, ಯಾವ್ದು ChatGPT ಹಾಕ್ಬಿಟ್ರೆ ಲೀಸ್ಟ್ ಜನರೇಟ್ ಮಾಡ್ಬಿಡುತ್ತೆ. ಸೊ ತುಂಬಾ ಜನ ಆತರನೇ ಮಾಡ್ತಿರ್ಬೋದು. ಸೊ ನಿಮಗೆ ಜಸ್ಟ್ ಜನರೇಟೆಡ್ ಲೀಸ್ಟ್ ನ ಕೊಡ್ಬೋದು. ಆದಷ್ಟು ಆತರ ಲೀಸ್ಟ್ ನ ತಗೊಂಬೇಡಿ. ಯಾರಾದ್ರೂ ಗೊತ್ತಿರೋರ್ನ ಕಾಂಟ್ಯಾಕ್ಟ್ ಮಾಡಿ, ಸರ್ ಈ ತರ ನಮ್ಗೊಂದು ಒಳ್ಳೆ ಲೀಸ್ಟ್ ರೆಡಿ ಮಾಡ್ಕೊಡಿ ಅಂತೇಳಿ. ಏನ್ ತಪ್ಪೇನಿಲ್ಲ. ಇನ್ನು ಇವತ್ತು ಮತ್ತೆ ನಾಳೆ ನಿಮ್ಗೆ ಟೈಮ್ ಇದೆ. ಆದಷ್ಟು ಒಳ್ಳೆ ಲೀಸ್ಟ್ ನ ರೆಡಿ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ. ಇದರಿಂದ ಖಂಡಿತ ನಿಮ್ಗೆ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಬೆಟರ್ ಕಾಲೇಜು, ಬೆಟರ್ ಕೋರ್ಸ್ ಹೋದಾಗ ನಿಮ್ ಲೈಫ್ ಬೆಟರ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಐ ಥಿಂಕ್ ಇನ್ನು ಮೇಜರ್ ಡೌಟ್ಸ್ ಏನೇನು ಕೇಳಿದ್ರು ಅದನ್ನೆಲ್ಲ ನಾನು ಕ್ಲಾರಿಫೈ ಮಾಡಿದ್ದೀನಿ ವಿಡಿಯೋದಲ್ಲಿ. ಸ್ಟಿಲ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ, ಸೊ ನಾನು ಮೇಜರ್ ಆಗಿ ಇಂಜಿನಿಯರಿಂಗ್ ಫೋಕಸ್ ಮಾಡೋದ್ರಿಂದ ಇಂಜಿನಿಯರಿಂಗ್ ರಿಲೇಟೆಡ್ ಏನೇ ಡೌಟ್ಸ್ ಇದ್ರು ನಾನು ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಸೊ ಯಾವುದೇ ಕಾಲೇಜ್ ಬಗ್ಗೆ ಮಾಹಿತಿ ಆಗಲಿ, ಇಲ್ಲ ಲೀಸ್ಟ್ ಜನರೇಷನ್ ಬಗ್ಗೆ ಆಗಲಿ, ನಿಮ್ಗೆ ಏನಾದರೂ ನನ್ನ ಅವಶ್ಯಕತೆ ಇದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ನಾನು ಖಂಡಿತ ಮಾಹಿತಿ ಕೊಡ್ತೀನಿ. ಒಳ್ಳೇದಾಗ್ಲಿ ಎಲ್ಲರಿಗೂ. ಥ್ಯಾಂಕ್ ಯು.